ನಾನು ಸಿ.ಟಿ. ರವಿ ಅವ್ರ ಸಾಹೇಬ್ರಿಗೆ ಹೇಳ್ತೀನಿ. ನೀವೊಂದು ಮಾತು ಹೇಳಿದ್ರು, ಕುರಾನ್ ನಲ್ಲಿ ಇದೆ ಕಾಫಿರ್ ಅಂತ. ಕೇಳಿ, ದಯವಿಟ್ಟು ಇದು ಮಾತು ಕೇಳಿ. ಕುರಾನ್ ನಲ್ಲಿ ಇದೆ ಕಾಫಿರ್ ಅಂತ ಕುರಾನ್ ನಲ್ಲಿ ಇರೋದು 100 ವರ್ಷ ಮುಂಚೆ. ಆ ಟೈಮ್ ನಲ್ಲಿ ಹಿಂದೂ ಅಂದ್ರೆ ನಾನ್ ಮುಸ್ಲಿಮ್ಸ್ ಯಾರಿದ್ರು ಅವ್ರಿಗೆ ಕಾಫಿರ್ ಅಂತ ಹೇಳಿದಾರೆ. ಅದು ಮೆನ್ಷನ್ ಆಗಿದೆ, ನಿಜ ಮಾತು, ಕರೆಕ್ಟಾ? ಅದು ಇನ್ನೊಂದು ಹೇಳಿದ್ರು ನೀವು, ಬಾಬರ್ ಅವರು ಆ ಟೈಮ್ ನಲ್ಲಿ ದೇವಸ್ಥಾನಗಳೆಲ್ಲ ಇದು ಡಿಮಾಲಿಶಿಂಗ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಇನ್ನೊಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಟಿಪ್ಪು ಸುಲ್ತಾನ್ ಎಲ್ಲೆಲ್ಲಿ ಮಸೀದಿ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಈಗ ಟಿಪ್ಪು ಸುಲ್ತಾನ್ ಎಲ್ಲೆಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅನ್ನೋ ಮಾಹಿತಿ ನನಗಿಲ್ಲ. ದೇವಸ್ಥಾನವನ್ನ ಒಡೆದಿರೋ ಮಾಹಿತಿ ಕಣ್ಣೂರಿನಲ್ಲಿ ಸಿಗುತ್ತೆ. ದೇವಸ್ಥಾನವನ್ನ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಜಾಮಿಯಾ ಮಸೀದಿ ಮಾಡಿರೋದಕ್ಕೆ ಸರ್ಕಾರಿ ದಾಖಲೆಗಳು ಒಪ್ಕೊಂತವೆ. ನೀವು ಬೇಕಿದ್ರೆ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಈಗಿರೋ ಜಾಮಿಯಾ ಮಸೀದಿ, ನಿಮ್ಮ ಸಮಾಜದವರು ಪುರಾತತ್ವ ಇಲಾಖೆಗೆ ಆದೇಶ ಮಾಡಲಿ, ನಾವು ಆದೇಶ ಮಾಡ್ತೀವಿ. ಪುರಾತತ್ವ ಇಲಾಖೆ ಅದು ಮಂದಿರ ಹೌದೋ ಅಲ್ವೋ ಅಂತ ಹೇಳಿ, ಈಗಲೂ ಅಲ್ಲಿ ವಿಗ್ರಹದ ಕೆತ್ತನೆಗಳು ಕಲ್ಲಿನಲ್ಲೂ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅನ್ನೋದನ್ನ ಹೇಳ್ತವೆ. ಮೇಲ್ಗಡೆ ನಮಾಜ್ ನಡೆಯುತ್ತೆ, ಕೆಳಗೆ ಮದ್ರಸ ಮಾಡ್ಕೊಂಡಿದ್ದಾರೆ. ಕಲ್ಲುಗಳು ಕೂಡ ಹಿಂದೂ ದೇವಾಲಯಗಳ ವಿಗ್ರಹಗಳನ್ನ ತೋರಿಸ್ತವೆ ಇವತ್ತಿಗೂ. ಅದು ಕಣ್ಣಿಗೆ ಕಾಣುತ್ತೆ. ಅವ್ರು ಹೇಳಿದ ರೀತಿನಲ್ಲಿ ದೇವಸ್ಥಾನ ಯಾವ್ದು ಕಟ್ಟಿದ್ದಾರೆ ಅನ್ನೋದು ಇಲ್ಲ. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಮತ್ತೆ ಟಿಪ್ಪು ಇದು 1781ರಲ್ಲಿ ಪಟ್ಟಕ್ಕೆ ಬಂದಿದ್ದು. 18 ವರ್ಷ ಆಡಳಿತ, 11 ವರ್ಷ ಕ್ರೂರಿ, ಕಡೆಯ 7 ವರ್ಷ ಲಿಬರಲ್ ಆಗ್ತಾನೆ. ಕಾರಣ ಏನು ಅಂದ್ರೆ, 2 ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಸೋತ್ ಮೇಲೆ ಆತನಿಗೆ ಅನಿವಾರ್ಯ ಆಗುತ್ತೆ ಹಿಂದೂಗಳ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋದು. ಮೊದಲ 11 ವರ್ಷ ಕ್ರೂರಿ, 11 ವರ್ಷದಲ್ಲೇನೆ ಮತಾಂತರ, ಕ್ರೌರ್ಯ ಇವೆಲ್ಲ ನಡೆದಿದ್ದು. 7 ವರ್ಷದಲ್ಲಿ ಶೃಂಗೇರಿಗೂ ದತ್ತಿ ಕೊಡ್ತಾನೆ, ನಂಜನಗೂಡಿಗೂ ದತ್ತಿ ಕೊಡ್ತಾನೆ. ಯಾಕೆಂದ್ರೆ ಒಲಿಸ್ಕೊಳ್ಬೇಕಾದಂತ ರಾಜಕೀಯ ಅನಿವಾರ್ಯತೆ ಇತ್ತು. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ನೀವು ಜಾತ್ಯತೀತತೆ ಬಗ್ಗೆ ಹೇಳ್ತೀರಿ, ಬಹುಸಂಖ್ಯಾತರ ಆದ ತಕ್ಷಣ ಸರಿಯಾ ಬಗ್ಗೆ ಮಾತಾಡ್ತೀರಿ. ಅಲ್ಪಸಂಖ್ಯಾತರಾಗಿದ್ದಾಗ ಸಂವಿಧಾನ ಅಂತೀರಿ, ಬಹುಸಂಖ್ಯಾತರಾಗ್ತಿದ್ದಂಗೆ ಸಂವಿಧಾನ ಬಿಟ್ಟು ಶರಿಯಾ ಅಂತೀರಿ. ಇದು ನಮ್ಮ ಅನುಭವ. ಯಾಕೆ ಪಾಕಿಸ್ತಾನ ರಚನೆ ಆಯಿತು, ಯಾಕೆ ಬಾಂಗ್ಲಾದೇಶ ರಚನೆ ಆಯಿತು? ಬಿಕಾಸ್ ಆಫ್ ಡೆಮೋಗ್ರಫಿ. ಆ ಡೆಮೋಗ್ರಫಿಯ ಕಾರಣಕ್ಕೆ ಪಾಕಿಸ್ತಾನ ಆಯಿತು, ಡೆಮೋಗ್ರಫಿ ಕಾರಣಕ್ಕೆ ಅಫ್ಘಾನಿಸ್ತಾನ ಆಯಿತು, ಡೆಮೋಗ್ರಫಿ ಕಾರಣಕ್ಕೆ ಬಾಂಗ್ಲಾದೇಶ ಆಯಿತು. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಲೇ ಹಿಂದೂಗಳು ಕಾಶ್ಮೀರದಲ್ಲಿ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಇಸ್ಲಾಂ ಭಾರತಕ್ಕೆ ಕಾಲಿಡಕ್ ಮುಂಚೆ ಒಬ್ಬ ಮುಸ್ಲಿಂ ಇರಲಿಲ್ಲ ಕಾಶ್ಮೀರದಲ್ಲಿ. ಭೂಲೋಕದ ಸ್ವರ್ಗ ಆಗಿತ್ತು, ತಾಯಿ ಶಾರದೆಯ ತವರು ಮನೆ ಆಗಿತ್ತು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹಾಡು ಹೇಳ್ತಿದ್ವಿ. ಇವತ್ತು ಕಾಶ್ಮೀರದ ಸ್ಥಿತಿ ಯಾಕೆ ಆ ಸ್ಥಿತಿ ಇದೆ? ಕಾರಣ ಯಾರು? ಇಸ್ಲಾಂ ಒಳ್ಳೇದಾಗಿದ್ರೆ, ಅವ್ರು ಯಾರು ಎಲ್ಲ ಮನುಷ್ಯರನ್ನು ಒಂದೇ ಅಂತ ಕಾಣೋದಾಗಿದ್ರೆ ಅವರು ನಿರಾಶ್ರಿತರಾಗುವಂತ ದುಸ್ಥಿತಿ ಬರ್ತಿರ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ನೋಡಿ, ಒಳ್ಳೆ ವಾತಾವರಣ ಬೆಳೆದ್ರೆ, ಒಳ್ಳೆ ವಾತಾವರಣ ಇದ್ರೆ ಹಿಂದೂ ಶ್ರೇಷ್ಠ ಹಿಂದೂ ಆಗ್ತಾನೆ, ಮುಸಲ್ಮಾನ್ ಶ್ರೇಷ್ಠ ಮುಸಲ್ಮಾನ್ ಆಗ್ಬೇಕು. ಅಬ್ದುಲ್ ಕಲಾಂ ಮುಸ್ಲಿಂ ಅಲ್ವಾ? ಅವ್ರ ರಾಷ್ಟ್ರಪತಿ ಮಾಡ್ಲಿಲ್ವಾ? ನಾವು ಅವ್ರನ್ನ ದೂರ್ತಾ ಇದೀವಾ? ಅವ್ರನ್ನ ಭಯೋತ್ಪಾದಕ ಪಟ್ಟ ಕಟ್ಟಿದೇವಾ? ನಾನು ಧರ್ಮಾಧಿಕಾರಿಗಳನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾನೋ ಅದಕ್ಕಿಂತ ಒಂದು ಹೆಜ್ಜೆ ಎತ್ತರದಲ್ಲಿ ಅಬ್ದುಲ್ ಕಲಾಂ ನೋಡ್ತಾನೆ. ಮುಸ್ಲಿಂ ಅಂತ ಅನ್ನೋ ಕಾರಣಕ್ಕೆ ಅವ್ರನ್ನ ದ್ವೇಷ ಮಾಡೋದಾಗಿದ್ರೆ ಅಬ್ದುಲ್ ಕಲಾಂ ಪ್ರೀತಿ ಮಾಡ್ತಿರ್ಲಿಲ್ಲ. ನಾವು ವ್ಯಕ್ತಿತ್ವವನ್ನ, ಈ ದೇಶದ ಒಂದು ಗುಣ ಇದೆ, ಈ ದೇಶದ ಗುಣವನ್ನ ಆಧರಿಸುವ ಸಮಾಜ ಇದು. ಸರಿ, ಈಗ ನನ್ನ ಮಗನೇ ತಪ್ಪು ಮಾಡಿದ್ರು ಅವನ್ ಕೆಟ್ಟವನು ಅಂತಲೇ ಹೇಳ್ಬೇಕು. ನನ್ನ ಮಗ ಅಂತ ತಪ್ಪು ಮಾಡಿದ್ರು ನಾನು ಮೆಚ್ಕೊಂಡ್ರೆ ಸಮಾಜ ನನ್ನನ್ನು ಕೆಟ್ಟವನು ಅಂತ ಹೇಳುತ್ತೆ. ಈ ಕಾಲದಲ್ಲಿ ನಿಮ್ಮಂಥವ್ರ ಲಕ್ಷಕ್ಕೊಬ್ರು. ಕಾಂಗ್ರೆಸ್ ಸರ್ಕಾರದವ್ರು ಕೇಳ್ತೀನಿ, ಗಣೇಶ ಉತ್ಸವದ ಮೇಲೆ ಕಲ್ಲು ತೂರಾಟ ಮಾಡ್ತಾರಲ್ಲ, ಇದ್ಯಾವ ಸಂವಿಧಾನ? ಪ್ಯಾಲೆಸ್ತೀನ್ ಧ್ವಜ ಹಾರಿಸ್ತೀರಲ್ಲ, ಇದ್ಯಾವ ಸಂವಿಧಾನ? ದಲಿತ ಮುಖಂಡನ ಮನೆಗೆ ಬೆಂಕಿ ಹಚ್ಚಿದ್ರಲ್ಲ, ಇದ್ರಲ್ಲಿ ಸಂವಿಧಾನ ಇಲ್ವಾ?
ಹಿಂದೂ ವಿರೋಧಿ ನೀತಿ. ನೀವು ಕಲ್ತೂರಟ ಜಾಗಕ್ಕೆ ತಾವೆಲ್ಲರೂ ಹೋಗಿದ್ದು ಸಂತೋಷ. ಆದರೆ ಈಗ ಅಲ್ಲಿ ಪ್ರಚೋದನಕಾರಿಯಾದ ಹೇಳಿಕೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಫೇಮಸ್ ಆಗಬೇಕು, ಮುಂದಿನ ಚುನಾವಣೆಗೆ ಬುನಾದಿ ಹಾಕೊಳ್ಬೇಕು ಅಂತ ಹೋಗ್ತೀರಾ. ಈ ರೀತಿ ನೀವು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಈ ದೇಶದ ಶಾಂತಿ ಕದಡಕ್ಕೆ ಪ್ರಯತ್ನ ಪಡಿಸೋದಾದ್ರೆ ಆ ಕಲ್ತೂರಾಟ ಮಾಡಿದವ್ರಿಗೂ ತಮಗೂ ವ್ಯತ್ಯಾಸ ಏನ್ ಸರ್? ಒಬ್ರು MLC, ಇವಳು ತಾಯಿ, ಇವಳನ್ನ ಹೆಂಗಸು ಅಂತ ಕರಿಬೇಕೀಗ ಜನ. ಒಂದು ನಾವು ಹೋಗದೇ ಇದ್ದಿದ್ರೆ ಇದನ್ನ ತೇಲಿಸ್ಬಿಡ್ತಿದ್ರು. ನಾವು ಹೋದ ಕಾರಣಕ್ಕೆ ಕ್ರಮ ತಗೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಈಗ ನೀವು ಸರ್ಕಾರ ಪ್ರತಿನಿಧಿ ಅಲ್ಲ, ನೀವು ಕಾಂಗ್ರೆಸ್ನ ಸದಸ್ಯರಾಗಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಮ್ಮೊಳಗೆ ನೀವು ಪ್ರಶ್ನೆ ಕೇಳಬೇಕು. ಪೊಲೀಸ್ ಠಾಣೆಗೆ ಬೆಂಕಿ ಹಾಕ್ತವ್ರು ಕೇಸ್ ಯಾಕೆ ವಾಪಸ್ ತಗೊಂಡ್ರಿ, ನಮಗೆ ಜನರ ನಡುವೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಅವರಿಗೆ ಅರ್ಥ ಆಗತ್ತೆ. ನೀವು ಅದ್ರ ಬದಲಿಗೆ ಜೈ 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 ಅಂತ ಅಂದ್ಕೊಂಡಿದ್ರೆ, ಮತ್ತೆ ಸಿದ್ದರಾಮಯ್ಯನವರು ಹಿ ಇಸ್ ವೆರಿ ಸ್ಮಾರ್ಟ್ ಪೊಲಿಟಿಷಿಯನ್, ಯಾವ್ದು ಎಮೋಷನಲಿ ಕನೆಕ್ಟ್ ಆಗತ್ತೆ ಅಂತ ಗೊತ್ತು. ಹಿಂದೂ ಸಮಾಜದಲ್ಲಿರುವ ಜಾತಿಯನ್ನ ಬಳಕೆ ಮಾಡಿಕೊಂಡು ಜಾತಿವಾರು ವಿಭಜನೆ ಮಾಡ್ತಾರೆ, ಜಾತಿಗೆ ನ್ಯಾಯ ಒದಗಿಸಿದ್ದಾರೆ. ಆದ್ರೆ ಜಾತಿನ ಸಿದ್ದರಾಮಯ್ಯನವರು ಹಿಂದುತ್ವಕ್ಕೇನು ಮಾಡಿಲ್ಲ ಅಂತ ನೀವ್ ಇವಾಗ ಹೇಳ್ತಾ ಇದ್ರಿ, ಜಾತಿಗ್ ಮಾಡಿದ್ರು ಅಂತ ಹೇಳ್ತಿದ್ರಿ. ಆದ್ರೆ ತಾವು ಕಟ್ಟ ಧರ್ಮ ರಕ್ಷಕರು, ಹಿಂದುತ್ವವಾದಿಗಳು, ನಾನು ಅದನ್ನ ಒಪ್ಕೋತೀನಿ. ಆದ್ರೆ ನೀವು ಎಷ್ಟು ಜನ ಹಿಂದೂಗಳಿಗೆ ನ್ಯಾಯ ಕೊಡಿಸಿದ್ದೀರಿ ನನ್ನ ಪ್ರಶ್ನೆ. ಆಗ್ಲೇ ನೀವು ಒಬ್ರಿಗೆ ಹೇಳ್ತಿದ್ರಿ, ಆಗ್ಲೇ ನೀವು ಒಬ್ರಿಗೆ ಹೇಳಿದ್ರಿ, ಜಸ್ಟಿಫಿಕೇಶನ್ ಕೊಟ್ರಿ, ತಾವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಸಿಟಿ ರವಿ ಅವರೇ, ಯಾವ ಇವೆಲ್ಲ ಅವ್ರ ಉತ್ತರ ಕೊಡ್ಲಿ, ಕೇಳಿಸ್ಕೊಳ್ಳಿ. ಹಿಂದುತ್ವ ಅಂತಂದ್ರೆ ಅದು ಮತ ಅಲ್ಲ. ಸರ್ವೇ ಜನೋ ಸುಖಿನೋ ಭವಂತು. ನಾನು ಮನ ಮತ್ತು ಮನೆಯಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ. ಯಾವುದನ್ನು ಎಜುಕೇಟ್ ಮಾಡ್ತಿದೀವಿ ಅಂದ್ರೆ, ಒಬ್ಬ ಕವಿ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಗಳಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತರೆಸೀತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂತ ಪ್ರಶ್ನಿಸ್ತಾನೆ. ಅದನ್ನ ಹಾಡು ಕೇಳಿ ಬೆಳೆದವನು ನಾನು. ಕೇಳಿ, ಈಗ ಅದನ್ನ ಕೇಳಿ ಬೆಳೆದವನು. ಅದನ್ನ ಮನೆಯಲ್ಲಿ ಆಚರಣೆಗೆ ತರೋದು ಅಲ್ದಲ್ಲೇನೆ ನಮ್ಮ ಪರಿಸರದಲ್ಲೂ ಅದನ್ನ ಆಚರಣೆಗೆ ತರೋ ಪ್ರಯತ್ನನ ಮಾಡ್ತಾ ಇದ್ದೀವಿ. ನಾವು ಹಿಂದುತ್ವ ಅನ್ನೋದು ಈ ದೇಶದ ಮೂಲ ಅಸ್ಮಿತೆ. ಹಾಗಂತ ನಾವು ಮುಸಲ್ಮಾನರನ್ನು ದ್ವೇಷ ಮಾಡಬೇಕಾಗಿಲ್ಲ. ಮುಸಲ್ಮಾನರಲ್ಲಿ ಇರುವಂತ ಮತೀಯವಾದವನ್ನು ದ್ವೇಷ ಮಾಡ್ತೀನಿ. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಮುಸಲ್ಮಾನರಲ್ಲೂ ಒಳ್ಳೆಯವರಿದ್ದಾರೆ. ನಿಮಗೆ ಅಸ್ಫಾಕುಲ್ಲಾ ಖಾನ್ ಹೆಸರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅಸ್ಫಾಕುಲ್ಲಾ ಖಾನ್ ಸ್ವತಂತ್ರ ಹೋರಾಟಗಾರ. ಅಬ್ದುಲ್ ಹಮೀದ್ ಹೆಸರು ಗೊತ್ತಿದೆಯೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ಅಬ್ದುಲ್ ಹಮೀದ್ 71ರ ಬಾಂಗ್ಲಾ ವಿಮೋಚನೆಯ ಹೋರಾಟದಲ್ಲಿ ಭಾರತದ ಸೈನ್ಯದ ಮುನ್ನಡೆಸ್ತವನು. ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತೀವಿ. APJ ಅಬ್ದುಲ್ ಕಲಾಂ, ನೀವೆಷ್ಟು ಬಾರಿ ಅವ್ರ ಹೆಸರು ಹೇಳ್ತಿರೋ ಗೊತ್ತಿಲ್ಲ. ನಾವು ಪ್ರತಿಯೊಂದು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ APJ ಅಬ್ದುಲ್ ಕಲಾಂ ಉದಾಹರಣೆ ಕೊಡ್ತೀವಿ. ನಮ್ಗೆ ಒಳ್ಳೆಯ ಮುಸಲ್ಮಾನರನ್ನ, ಈ ದೇಶವನ್ನು ಪ್ರೀತಿಸುವ ಮುಸಲ್ಮಾನರನ್ನ ನನ್ನ ಹೃದಯದಲ್ಲಿ ಪೂಜಿಸ್ತೀನಿ. ಮತೀಯ ವಿಚಾರವನ್ನು ಇಟ್ಕೊಂಡು ಆ ಮತೀಯ ವಿಚಾರದಲ್ಲಿ ಮತೀಯ ದ್ವೇಷವಿತ್ತುವಂತವ್ರನ್ನ, ಈ ನೆಲದ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತವನ್ನವ್ರನ್ನ ಕಾಲಲ್ಲಿ ಹೊಸಗ ಹಾಕ್ಬೇಕು ಅಂತ ಹೇಳ್ತೀನಿ. ಆ ಕಾಲಲ್ಲಿ ಹೊಸಗ ಹಾಕ್ಬೇಕು ಅನ್ನೋದು ಅವರಿಗೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್.